ಮೆಟ್ರೋ ಪ್ರಯಾಣ ದರವನ್ನ ಯದ್ವಾ ಹೈಕ್ ಮಾಡಿದ್ದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನಿರಂತರವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಬೆಲೆ ಏರಿಕೆ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಇದನ್ನು ಗಮನಿಸಿದ ಸಿಎಂ ಸಾಹೇಬ್ರು ದರ ಇಳಿಸುವಂತೆ ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಬಿಎಂಆರ್ಸಿಎಲ್ ದರ ಇಳಿಕೆಗೆ ಮುಂದಾಗಿದೆ. ಮೆಟ್ರೋ ಪ್ರೈಸ್ ಹೈಕ್ಗೆ ಜನಾಕ್ರೋಶ ವ್ಯಕ್ತ. ಬೆಲೆ ಏರಿಕೆ ಬಗ್ಗೆ ಧ್ವನಿ ಎತ್ತಿದ್ದ ಜಿ ಕನ್ನಡ ನ್ಯೂಸ್. ಮೆಟ್ರೋ ದರ ಇಳಿಸಲು ಎಂಡಿಗೆ ಸಿಎಂ ಸೂಚನೆ. ನಮ್ಮ ಮೆಟ್ರೋ ಕಳೆದ 5 ದಿನಗಳ ಹಿಂದೆ ಪ್ರಯಾಣ ದರವನ್ನ ಪರಿಷ್ಕರಿಸಿ 47% ಏರಿಕೆ ಮಾಡಲಾಗಿತ್ತು. ಕೆಲವು ಕಡೆ ಪ್ರಯಾಣ ದರ ದುಪ್ಪಟ್ಟಾಗಿತ್ತು. ಇನ್ನು ಕೆಲವು ಕಡೆ ಪ್ರಯಾಣದ ದರ 50% 80% ಏರಿಕೆಯಾಗಿತ್ತು. ಇದರ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ದು ಮೆಟ್ರೋ ರೈಲು ನಿಗಮದ ಪ್ರಯಾಣ ದರ ಏರಿಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಮೆಟ್ರೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆಯೂ ಕುಸಿದಿದೆ. ಒಂದೇ ದಿನ ಸುಮಾರು 80,000ದಷ್ಟು ಪ್ರಯಾಣಿಕರ ಸಂಖ್ಯೆ ಕುಸಿತವನ್ನ ಮೆಟ್ರೋ ದಾಖಲಿಸಿದೆ. ಮೆಟ್ರೋ ಪ್ರಯಾಣ ದರ ಬಲು ದುಬಾರಿ, ಇದರ ಬದಲು ವಾಹನದಲ್ಲಿ ಓಡಾಡೋದೇ ಒಳ್ಳೆಯದು ಅಂತ ಸಾರ್ವಜನಿಕರು ಮೆಟ್ರೋ ವಿರುದ್ಧ ನಮ್ಮ ವಾಹಿನಿಯ ಮುಖಾಂತರ ಹರಿಹಾಯ್ದಿದ್ರು. ಮೆಟ್ರೋ ರೈಲು ದರ ಪರಿಷ್ಕರಣೆ ನಮ್ಮ ಕೈಯಲ್ಲಿಲ್ಲ, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಮೆಟ್ರೋ ದರ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ 3 ದಿನಗಳ ಹಿಂದೆಯೇ ಸ್ಪಷ್ಟನೆ ನೀಡಿದರು. ಸತತವಾಗಿ ಟಿಕೆಟ್ ದರ ಕುರಿತು ಬೆಂಬಿಡದೆ ಸುದ್ದಿ ಪ್ರಸಾರ ಮಾಡಿತ್ತು. ಸಿಎಂ ಕೂಡ ಬಿಎಂಆರ್ಸಿಎಲ್ ವಿರುದ್ಧ ಗುಡುಗಿದ್ದಾರೆ. ಪರಿಷ್ಕೃತ ದರಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಎಲ್ಲೆಲ್ಲಿ ಅಸಹಜ ರೀತಿಯಲ್ಲಿ ದರ ಏರಿಕೆಯಾಗಿದೆಯೋ ಅಲ್ಲಿ ದರ ಇಳಿಕೆ ಮಾಡಿ ಅಂತ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಿಎಂ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಇನ್ನು ಮೆಟ್ರೋ ದರ ಏರಿಕೆ ಪರಿಶೀಲನೆಗೆ ಸಿಎಂ ಸೂಚನೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಡಿಸಿಎಂ ಭೇಟಿಗೆ ತೆರಳಿ ದರ ಏರಿಕೆಯ ಸಂಬಂಧ ಮಾಹಿತಿ ನೀಡಿದರು. ಸಿಎಂ ಸೂಚನೆ ಮತ್ತು ಎಲ್ಲೆಲ್ಲಿ 100% ದರ ಏರಿಕೆ ಆಗಿದೆ ಅನ್ನೋದರ ಕುರಿತು ಸಭೆಯಲ್ಲಿ ಚರ್ಚೆಗೆ ಮುಂದಾದರು. ನಂತರ ಪ್ರತಿಕ್ರಿಯೆ ನೀಡಿದ ಮಹೇಶ್ವರ್ ರಾವ್, ಸೋಮವಾರ ದರ ಏರಿಕೆ ಮಾಡಿದ್ದೇವೆ. ಆ ಬಳಿಕ ಸಾಕಷ್ಟು ಕಡೆಗಳಲ್ಲಿ 100%, 90% ಜಂಪ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಸಾಕಷ್ಟು ಕಡೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ದರ ಇಳಿಕೆ ಆಗಲ್ಲ, ಅಡ್ಜಸ್ಟ್ಮೆಂಟ್ ಮಾಡಲು ಪ್ರಯತ್ನ ಪಡ್ತೇವೆ ಎಂದು. See, it all depends on ಇದು like madam ಹೇಳಿದ ಪ್ರಕಾರ most of these issues which are coming up will not be in the longer distance locations. So like ಏನು ಹೇಳಿದ ಪ್ರಕಾರ if you are getting 24 rupees was earlier going to 50 rupees ಅಂತ ಹೇಳಿದರೆ it will now get adjusted to 40 rupees because it will come down by one stage because 100% jump is something which we have seen is not the correct thing which has happened, and we are trying to respond to this only. In fact, board has debated a detail on this and most probably it will come down by that one stage. ಒಟ್ಟಾರೆಯಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಆದಾಗಿನಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ನಮ್ಮ ಮೆಟ್ರೋವನ್ನ ಪ್ರಯಾಣಿಕರು ದೂರ್ತಾ ಇದ್ದಾರೆ. ಈ ಮಧ್ಯೆ ಈಗ ಸಿಎಂ ಕೂಡ ಕಮ್ಮಿ ಮಾಡಿ ಎನ್ನುವ ಬಿಎಂಆರ್ಸಿಎಲ್ ಸೂಚನೆ ಕೊಟ್ಟ ಬೆನ್ನಲ್ಲೇ ನಮ್ಮ ಮೆಟ್ರೋ ದರ ಇಳಿಕೆಯ ನಿರ್ಧಾರವನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.